ನಮ್ಮ ಕರ್ನಾಟಕದ ಬಗ್ಗೆ ಖ್ಯಾತೆ ಮಾಡ್ತಾಯಿದ್ರು. ಈಗಲೂ ಕೂಡ ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಅವರು ಕೂಡ ಮೊನ್ನೆ ಅವರು ಒಂದು ವಿಧಾನಮಂಡಲದಲ್ಲಿ ಸಭೆ ಕರೆದು ಎಲ್ಲ ಒಕ್ಕಲಿನಿಂದ ವಿರೋಧಿಸಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ. ಸ್ವಾಮಿ ಮರೆಯಲ್ಲ, ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಪುಟ್ಟಸ್ವಾಮಿ ಮರೆಯಲ್ಲ, ಕಾರ್ಯದರ್ಶಿಗಳಾದ ನಂಜುಂಡಸ್ವಾಮಿ ಅಮ್ಮನಪುರ, ನಂಜುಂಡಸ್ವಾಮಿ ಖ್ಯಾತೆ ತೆಗಿತಾ ಇದ್ರು. ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದವರು ಇದೇ ಥರ ವರ್ತಿಸ್ತಾ ಇದ್ರು. ನಾವು ಒಗನೇಕಲ್ನಲ್ಲಿ ಸುಮಾರು 1336 ಕೋಟಿ ಪ್ರಾಜೆಕ್ಟ್ ಅಂತಾರಾಷ್ಟ್ರೀಯ ನಬಾರ್ಡ್ ಯೋಜನೆಯಿಂದ ಕುಡಿಯುವ ನೀರಿನ ಜಿಲ್ಲೆಯ ಧರ್ಮಪುರಿ ಮತ್ತು ಕೃಷ್ಣಗಿರಿ ಅಂತ 2 ಜಿಲ್ಲೆಗೆ ಸೀಮಿತವಾಗಿ ನೀರನ್ನ ತಗೊಂಡು ಹೋಗ್ತೀವಿ ಅಂತೇಳಿ ಇಡೀ ಕರ್ನಾಟಕದ ಅರ್ಧ ಭಾಗಕ್ಕೆ ನೀರು ಉಳಿಸೋ ಯೋಜನೆಯನ್ನು ಮಾಡಿದ್ದಾರೆ ಹಿಂದೆ ಸ್ಟಾಲಿನ್ ಅವರು. ಆಗ ಒಗನೇಕಲ್ನಲ್ಲೇ ಅಡಿಗಲ್ ಆಗ್ತೀವಿ ಅಂತ ಹೇಳಿದ್ರು. ನಾವು ಹೋರಾಟದ ಫಲವಾಗಿ ಅದು ಧರ್ಮಪುರಿಯಿಂದ ಅಡಿಗಲ್ ಮಾಡಿ ವಿತಿನ್ 6 ತಿಂಗಳಲ್ಲಿ ಕೆಲಸನ ಶುರು ಮಾಡಿ ನೀರು ಉಳಿಸ್ತಾ ಇದ್ದಾರೆ. ನಮ್ಮ ನೆಲ ನಮ್ಮ ಜಲ, ಇಲ್ಲಿ ಇರ್ತಕ್ಕಂಥ ನೀರು ತಗೊಂಡು ಈಗ ನಮ್ಮ ಮೇಕೆದಾಟಿ ನಾವಣೆ ಕಟ್ಟೋದಕ್ಕೆ ಈಗ ತೀವ್ರ ವಿರೋಧ ಮಾಡ್ತಕ್ಕಂಥದ್ದು ತುಂಬ ವಿಷಾದನೀಯ ಹಾಗೂ ಇದಕ್ಕೆ ಹೋರಾಟ ಸಮಿತಿ ವಿರೋಧವನ್ನು ವ್ಯಕ್ತಪಡಿಸುತ್ತದೆ. ಸೆಂಟ್ರಲ್ ವಾಟರ್ ಕಮಿಟಿ ಅಲ್ಲೂ ಕೂಡ ಅನುಮತಿಯನ್ನು ನೀಡಿದರೂ ಕೂಡ ತಮಿಳುನಾಡು ಪದೇ ಪದೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡು ತಜ್ಞರು ಪರಿಶೀಲನೆ ಮತ್ತು ಅಲ್ಲಿ ಇರ್ತಕ್ಕಂಥ ಎಲ್ಲ ವಾಗ್ಮಿಗಳು ಎಲ್ಲ ಸಭೆ ಮಾಡಿ ಆ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ರು ಕೂಡ, ಆ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದ್ರು ಕೂಡ ಕೋರ್ಟ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮತ್ತು ಪ್ರತಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಬಹಳ ತೀವ್ರವಾದಂಥ ವಿರೋಧ ವ್ಯಕ್ತವಾಗ್ತದೆ. ಈ ಪೀಠ ಕೂಡ ಕಾವೇರಿ ತಜ್ಞ ಸಂಸ್ಥೆಗಳು, ಕಾವೇರಿ ನೀರು ನಿಯಂತ್ರಣ ಮಂಡಳಿ, ಕರ್ನಾಟಕ ವಾಟರ್ ರಿಕ್ರೂಟ್ಮೆಂಟ್ ಕಮಿಟಿ ಮತ್ತು ಕಾವೇರಿ ನೀರಾವರಿ ನಿರ್ವಹಣಾ ಪ್ರಾಧಿಕಾರ ಸಮಿತಿ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ನಂತರವೇ ಈ ಎಲ್ಲ ವರದಿಗಳನ್ನು ಅವರು ಕೊಟ್ಟ ನಂತರ ಸುಪ್ರೀಂ ಕೋರ್ಟು ಅದನ್ನು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಏನು ಏಕಾಏಕಿ ಸುಪ್ರೀಂ ಒಂದೇ ಸಾರಿ ಆದೇಶವನ್ನು ಮಾಡಿಲ್ಲ. ಎಲ್ಲ ತಜ್ಞರ ವರದಿ, CWMC, CMC ಎಲ್ಲ ವರದಿಗಳನ್ನು ಪರಿಶೀಲನೆಯನ್ನು ಮಾಡಿ 2 ರಾಜ್ಯಗಳ ವರದಿಯನ್ನು ಪರಿಶೀಲನೆ ಮಾಡಿ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಬೇಕು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ 2005 ನವೆಂಬರ್ನಲ್ಲಿ. ಆದರೂ ಪದೇ ಪದೇ ಸ್ಟಾಲಿನ್ ಅವರು ಸುದ್ದಿ ಮಾಡೋದಕ್ಕೋಸ್ಕರವೋ ಅಥವಾ ಆ ಜನರನ್ನ ಓಲೈಸಿಗೋಸ್ಕರವೋ ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 1000 ಎಕರೆಗೆ ನಮ್ಮ ಕರ್ನಾಟಕಕ್ಕೆ ನೀಡಲಾಗ್ತದೆ. ಇದು ರಾಮನಗರ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ಬೆಂಗಳೂರು ಕೂಡ ಈ ಕುಡಿಯುವ ನೀರಿನ ವಿಸ್ತರಣೆ ಕೂಡ ಈ ಒಂದು ಯೋಜನೆಯಿಂದ 1000 ಎಕರೆ ಮತ್ತು ಲಕ್ಷಾಂತರ ಕೋಟ್ಯಾಂತರ ಜನರ ನೀರು ಉಳಿಸುವ ಯೋಜನೆ ಇದಾಗಿರ್ತದೆ. ಈ ಯೋಜನೆಗೆ ಸಾಮೂಹಿಕವಾಗಿ ಏನು ತಮಿಳುನಾಡಿನ ಸಂಸದರು ಮತ್ತು ಮಂತ್ರಿಗಳು ಸಾಮೂಹಿಕವಾಗಿ ನಿರ್ಧಾರವನ್ನು ತಗೊಳ್ತಾರೆ, ಅದೇ ನಿರ್ಧಾರವನ್ನು ನಮ್ಮ ಕರ್ನಾಟಕದ ಮಂತ್ರಿಗಳು ಮತ್ತು ಎಲ್ಲರೂ ತಗೊಳ್ಬೇಕು. ಹಿಂದೆ